ಶರಿಯಾ ತಿಳ್ಕೊಂಡವರು ಕೂತ್ಕೊಂಡು ಇದನ್ಗಳನ್ನ ಬಗೆಹರಿಸಿಕೊಳ್ಳೋದೇ ತಪ್ಪು ಮಾತಾಡ್ತಿದ್ದೀರಾ. ಏನು ಟ್ರಿಬ್ಯುನಲ್ ಯಾರು ಹೆಡ್ ಮಾಡೋದು, ಲೀಡ್ ಮಾಡೋದು ಯಾರು? ಟ್ರಿಬ್ಯುನಲ್ಗೆ ಜಡ್ಜ್ ಅನ್ನ ಅಪಾಯಿಂಟ್ ಮಾಡೋದು ಯಾರು? ಮೆಂಬರ್ ಆಫ್ ದ ಟ್ರಿಬ್ಯುನಲ್, ಚೀಫ್ ಜಸ್ಟಿಸ್ ಆಫ್ ದ ಸ್ಟೇಟ್, ಹೈಕೋರ್ಟ್. ಅದರಲ್ಲಿ ಸದಸ್ಯರು ಯಾರು ಇರ್ತಾರೆ? ಯಾರು ಸದಸ್ಯರು? ಒಬ್ಬ ಮುಸಲ್ಮಾನ ಇರಲೇಬೇಕು. ಅಫ್ಕಾಸ್ತಿ ಮುಸಲ್ಮಾನರದ್ದು. ಒಬ್ಬ ಮುಸ್ಲಿಂ ಲಾವನ್ನ ತಿಳ್ಕೊಂಡಿರೋನು ಇರಬಹುದು, ಅದು ಮುಸಲ್ಮಾನನೇ 99%. ಇನ್ನೊಂದು ಏನು ಅಂತ ಹೇಳಿದ್ರೆ, ಒಂದು ಜಡ್ಜ್ ಯಾರದನ್ನ ಇದು ಮಾಡ್ತಾರಲ್ಲ, ಟ್ರಿಬ್ಯುನಲ್ ಲೀಡ್ ಮಾಡ್ತಾರಲ್ಲ, ಅದು ಅಪಾಯಿಂಟೆಡ್ ಬೈ ದಿ ಚೀಫ್ ಜಸ್ಟಿಸ್ ಆಫ್ ದಿ ರೆಲೆವೆಂಟ್ ಸ್ಟೇಟ್. ಜಿಲ್ಲಾಧಿಕಾರಿ ಮಾಡಿದ್ರೆ ಜಿಲ್ಲಾಧಿಕಾರಿಗೆ ಸೈಡಿಂದ ಒಂದು ಏನಾದ್ರು ಕೊಟ್ರೆ ಇವತ್ತು ಮಾಡಲ್ವಾ ಕೆಲಸಗಳು? ಟ್ರಿಬ್ಯುನಲ್ ಹೋಗ್ಬಿಡ್ಲ. ಕಮಾನ್ ಬಾಸ್, ಟ್ರಿಬ್ಯುನಲ್ ಅಲ್ಲಿ ಜಡ್ಜ್, ಜುಡಿಷಿಯರಿ ಮೇಲೆ ನೀವು ಪ್ರಶ್ನೆ ಎತ್ತೀರಾ? ಜುಡಿಷಿಯರಿ ಮೇಲೆ ಪ್ರಶ್ನೆ ಎತ್ತೀರಾ? ನಾವ್ ಹೇಳ್ತಿರೋದು ಯಾರು ಜುಡಿಷಿಯರಿ ಮೇಲೆ ಪ್ರಶ್ನೆಗಳನ್ನ ಎತ್ತಾ ಇಲ್ಲ. ಕೇಳಿ ಸರ್, ಒಂದು ಧರ್ಮದ ಆಸ್ತಿಗಳನ್ನು ಉಳಿಸ್ಲಿಕ್ಕೆ ಯಾಕೆ, ಅದು ಪ್ರಶ್ನೆ ಇರ್ತಕ್ಕಂಥದ್ದು. ನೀವು ಸುಮ್ಮನೆ ಅದನ್ನ ತಿರುಚಿ ವಕ್ಬೋರ್ಡ್ಗೂ ಕನೆಕ್ಷನ್ ದಯವಿಟ್ಟು ಮಾಡಬೇಡಿ. ಕನೆಕ್ಷನ್ ಹಿಂದೂ ರೈತರ ಆಸ್ತಿಗೆ ಯಾಕೆ ಕನೆಕ್ಟ್ ಮಾಡ್ತೀರಿ? ಹಿಂದೂ ರೈತರ ಆಸ್ತಿಗೆ ಯಾಕೆ ಕನೆಕ್ಟ್ ಮಾಡ್ತೀರಿ? ಹಿಂದೂಗಳ ದೇವಸ್ಥಾನಕ್ಕೆ ಯಾಕೆ ಕನೆಕ್ಟ್ ಮಾಡ್ತೀರಿ? ಹಿಂದೂಗಳ ಹಳ್ಳಿಗಳಿಗೆ ಯಾಕೆ ಕನೆಕ್ಟ್ ಮಾಡ್ತೀರಿ? ಎಕರೆಗಳಲ್ಲಿ ಒಂದು ರೆಲೆವೆಂಟ್ ಒಂದು ಇಷ್ಟು ಅಂತ ಹೇಳೋದು ಐಸೋಲೇಟೆಡ್ ಕೇಸಸ್ ಆಗಿರ್ಬೋದು. ಅದಕ್ಕೆ ಎತ್ಕೊಂಡು ನೀವು ಷಡ್ಯಂತ್ರ ನಡೆಸಿ ನಿಮ್ಮ ಸದಸ್ಯರನ್ನ ಜಾಸ್ತಿ ಇಟ್ಕೊಂಡು ಆಪೋಸಿಷನ್ 10 ಜನ ಕೊಟ್ಟು JPC ಮಾಡ್ರಿ ಅಂತ ಹೇಳ್ತಾರೆ. BJPC ಮಾಡ್ಬಿಟ್ಟು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡ್ರಿ ಅಂತ ಹೇಳಿದ್ ಮೋದಿಗೆ. ಭಾರತೀಯ ಜನತಾ ಪಾರ್ಟಿ ಕಮಿಟಿ ಅಲ್ಲ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಿಟಿ. ಇದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಲ್ಲ. ಅದಕ್ಕೆ ತಿರಸ್ಕರಿಸ್ತಿರೋದು. ಇತಿಹಾಸದಲ್ಲಿ ಮೊದಲನೇ ಸಲ 5.5 ಕೋಟಿ ಜನ ಡಿಸೆಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ, ಪ್ರೊಟೆಸ್ಟ್ ಇಮೇಲ್ ಮಾಡಿದ್ದಾರೆ. ಇದುವರೆಗೂ ಆಗಿಲ್ಲ ನಮ್ಮ ದೇಶದಲ್ಲಿ. ನಾವಿರೋದು 22 ಕೋಟಿ, 5,78,00,000 ಜನ ಡಿಸೆಂಟ್ ಇಮೇಲ್ ಅನ್ನ ಕಳಿಸಿದೀವಿ ಜಗದಾಂಬಿಕಾ ಪಾಲ್ಗೆ. ಏನಾದ್ರು ಕಿವಿಗೆ ತಗೊಂಡ್ರ? ಇಲ್ಲ. ಕರ್ನಾಟಕ ರಾಜ್ಯಕ್ಕೆ ಬಂದು ಕರ್ನಾಟಕ ರಾಜ್ಯ ಇಲ್ಲಿ ಸರ್ ನೀವು 5 ಕೋಟಿ ನೀವು ಮೇಲ್ ಕಳಿಸಿದೀವಿ ಅಂದ್ರಲ್ಲ, 5 ಕೋಟಿ ಮೇಲ್ ಕಳಿಸಬೇಡಿ. 9 ಲಕ್ಷ ಪ್ರಾಪರ್ಟಿ ಡಾಕ್ಯುಮೆಂಟ್ ನೀವು ಮೇಲ್ ಅಲ್ಲಿ ಕಳಿಸ್ಕೊಡಿ ಸಾಕು. ಕಳಿಸ್ಕೊಟ್ರೆ ನೀವು ಖಂಡಿತ ಕೊಡ್ತಾರೆ. ಅಬ್ದುಲ್ ರಜಾಕ್, ನಮ್ಮ ದೇಶದಲ್ಲಿ ಮತ್ತೆ ಜಾತ್ಯತೀತತೆ, ಸರ್ವ ಜನಾಂಗದ ಶಾಂತಿಯ ತೋಟ ತುಂಬ ಚರ್ಚೆಗೆ ಬರ್ತವೆ. ನಾನು ಈ ಡಿಬೇಟನ್ನು ಅದೇ ಮಾರ್ಗದಲ್ಲೇ ನಡೆಸ್ಕೊಂಡು ಹೋಗ್ತೀನಿ. ಭಾರತ ನಿಜವಾಗ್ಲೂ ಧರ್ಮ ನಿರಪೇಕ್ಷ ದೇಶ ಅನ್ನೋದಾದರೆ, ಜಾತ್ಯತೀತ ದೇಶ ಅನ್ನೋದಾದರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದಾದರೆ, ಎಲ್ಲ ಜನಾಂಗದವ್ರಿಗೂ ಕಾನೂನು ಏನೇನು ಅವಕಾಶಗಳನ್ನು ಕೊಡುತ್ತಲ್ಲ ಅದನ್ನು ಮುಸ್ಲಿಮರಿಗೂ ಕೇಳಿದಾರಲ್ಲ. ಮಹಾಕುಂಭ ಮೇಳ ಎಲ್ಲರಿಗೂ, ಮಹಾಕುಂಭ ಮೇಳ ಇವಾಗ ಸನಾತನ ಬೋರ್ಡ್ ಕೊಡಿ ನಮ್ಗೆ ಅಂತ ಕೇಳಿದಾರಲ್ಲ. ಕೇಳಿದ್ರೆ ಕೊಟ್ರ? ಕೊಡಿ ಕೇಳಿ, ನೀವು ಕೇಳಿ, ಚರ್ಚೆ ಮಾಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಧರ್ಮಗುರುಗಳು ಅಬ್ದುಲ್ ರಜಾಕ್ ಅವರ ಸಂವಿಧಾನ ಇದೆ ಸರ್. ಅಂಬೇಡ್ಕರ್ ಅವರ ಸಂವಿಧಾನ ಇದೆ. ಸಂವಿಧಾನದಲ್ಲೇ ನಿಮ್ಗೆ ರಿಲಿಜಿಯಸ್ ಫ್ರೀಡಮ್ ಕೊಟ್ಟಿರೋದು. ಅಬ್ದುಲ್ ರಜಾಕ್ ಧಾರ್ಮಿಕ ಸಂವಿಧಾನ ಅಲ್ಲ. ನೀವು ನಮ್ಮ ಮಾತಿಗೆ ರಿಲಿಜಿಯಸ್ ಫ್ರೀಡಮ್ನ ಹೆಸರು ಹೇಳ್ತಾ ನೋಡಿ, ವಕ್ಫ್ ಬೋರ್ಡ್ ಬಗ್ಗೆ ಇರತಕ್ಕಂಥ ಬಹುದೊಡ್ಡ ಆರೋಪ ಅಥವಾ ಬಹುದೊಡ್ಡ ಆಕ್ಷೇಪಣೆ ಏನು, ನೀವು ಯಾರೋ ಒಬ್ಬ ಹಿಂದೂ ರೈತ ಇರ್ತಾನೆ, ಸರ್ಕಾರಿ ಆಸ್ತಿ ಇರುತ್ತೆ, ನೀವು ಹೇಳ್ತೀರಿ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಿ ಶರಿಯತ್ ಕಾನೂನನ್ನು ಬಲ್ಲತಕ್ಕಂಥವ್ರು ಅಂದರೆ ಒಂದೇ ದೃಷ್ಟಿಯಿಂದ ನೋಡಿ ಆ ಟ್ರಿಬ್ಯುನಲ್ ಮ್ಯಾಟರ್ನ ಹೇಗೆ ಎಜುಕೇಟ್ ಮಾಡುತ್ತೆ? ನೋಟಿಸ್ ಕಳಿಸಿದ್ರು ಸರ್. ಡಾಕ್ಯುಮೆಂಟ್ ನೋಟಿಸ್ ಅಲ್ಲಿ ನಮ್ಮ ಹತ್ರ ತೋರಿಸಿದ್ರೆ ಮುಗಿತು. ಒಂದ್ ನಿಮಿಷ ಸ್ವಲ್ಪ ರಾಗ್ ಹೇಳ್ತೀನಿ. ಅಶ್ವಥ್ ನಾರಾಯಣ, ಅಬ್ದುಲ್ ರಜಾಕ್, ನನ್ನ ಆಸ್ತಿಗೆ ಯಾರು ನೋಟಿಸ್ ಕಳಿಸಬಹುದು ಅನ್ನೋದಾರ ಒಂದ್ ನಿಮಿಷ ರೀ. ಯಾವುದು ನನ್ನ ಪಿತ್ರಾರ್ಜಿತ ಆಸ್ತಿ ಇದೆಯೋ ಆ ಪಿತ್ರಾರ್ಜಿತ ಆಸ್ತಿಯಲ್ಲಿ ನನ್ನ ಪಾಲಿದೆ ಅಥವಾ ಈ ಆಸ್ತಿ ನನ್ನದು ಅನ್ನೋ ನೋಟಿಸ್ ಕಳಿಸ್ಬೋದು ಅನ್ನೋದಾಗಿದ್ರೆ ನಾನು ಅಣ್ಣನೋ ತಮ್ಮನೋ ಕಳಿಸ್ಲಿ. ಅದಕ್ಕೆ ನಾನು ನಮ್ಮ ಅಪ್ಪನ ಪ್ರಶ್ನೆ ಮಾಡ್ತೀನಿ, ಏನು ನಿಂದು? ಒಂದ್ ನಿಮಿಷ ನಮ್ಮ ಅಪ್ಪನ ಪ್ರಶ್ನೆ ಮಾಡ್ತೀನಿ, ನಾನು ನಿಂದೇನು ಅಂತ.
ಕಂಡವ್ರು ಕಳಿಸಿದ್ರೆ ಕೈಗೆ ಏನಾದ್ರು ಕೇಳಿ ಒಂದ್ ಮಾತು ಕೇಳಿ. ಎಸ್ ಪ್ರಶಾಂತ್ ಪ್ರಶಾಂತ್ ಒಂದ್ ನಿಮಿಷ ಪ್ರಶಾಂತ್ PDA ಕಳಿಸ್ಬೋದಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಳಿಸ್ಬೋದಲ್ಲ, ಹಂಗ್ ಕಳ್ಸಿದ್ರೆ ನಾನು ಕೋರ್ಟ್ಗೆ ಹೋಗ್ತೇನೆ ರೀ, ಟ್ರಿಬ್ಯುನಲ್ಗೆ ಯಾಕೆ ಬರಬೇಕು? Sir, ಹೂ ದ ಹೆಲ್ ಇಸ್ ಇಟ್? ಯಾರು ಹೇಳಿದ್ದು ಕೋರ್ಟ್ಗೆ ಹೋಗ್ಬೋದು ಅಂತ? ಇದೇ ಅಪಪ್ರಚಾರ ಮಾಡ್ತಿರೋದು ಏನು? ಇದೇ ಅಪಪ್ರಚಾರ ಮಾಡ್ತಿರೋದು ನೀವು. ಫಸ್ಟ್ ಯು ಗೋ ಟು ದ ಟ್ರಿಬ್ಯುನಲ್. Why? You are not happy Why? with the result. Why tribunal? Why tribunal? Tribunal is also Why tribunal? judicial body. ನನಗೆ ಬೇಕಾಗಿಲ್ರಿ, ನನಗೆ ಜುಡಿಷಿಯಲ್ ಬಾಡಿಗೆ ಹೋಗ್ಬೇಕು. ನಾನು ಜುಡಿಷಿಯಲ್ ಬಾಡಿಗೆ ಹೋಗ್ಬೇಕು, ಜುಡಿಷಿಯಲ್ ಬಾಡಿಗೆ ಹೋಗ್ಬೇಕು ನಾನು. ನನಗೆ ಈ ದೇಶದ ನ್ಯಾಯಾಂಗ ಇದೆ, ನ್ಯಾಯಾಂಗ ಇದೆ ನನಗೆ. That law will be changed. That law will be changed. That law will be changed. ಮುಸಲ್ಮಾನರು ಕೂತ್ಕೊಂಡು ಮಾಡಿದಲ್ಲ, ಅದೇ ಅಬ್ದುಲ್ ರಜಾಕ್, ವಕ್ಫಿಗೆ ಬ್ರಿಟಿಷರು ಈ ಅಧಿಕಾರಗಳನ್ನು ಕೊಟ್ಟಿರಲಿಲ್ಲ. ಟೈಮ್ ಅಮೆಂಡ್ಮೆಂಟ್ ಗಳಾಯ್ತು ಸರ್. 95 ಒಂದ್ ನಿಮಿಷ ನಮ್ಮ ಮೇಲೆ ಅಬ್ದುಲ್ ರಜಾಕ್ ನಮ್ಮ ಮೇಲೆ ಮಾಡಬಾರದ ದೌರ್ಜನ್ಯ ಮಾಡಿ ನಮ್ಮನ್ನು ಕೊಳ್ಳೆ ಹೊಡೆದ ಬ್ರಿಟಿಷರು ಕೂಡ ವಕ್ಫಿಗೆ ಇಷ್ಟು ಅವಕಾಶ ಕೊಟ್ಟಿರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.